ಬೇಲೆಗೊಪ್ಪನೆ ಏದು ಸಂಬಳ? ಸಂಬಳ 300 ರೂಪಾಯಿ ದಿನಕ್ಕೆ 300. ದಿವಸಕ್ಕೆ ಸಂಬಳ ಕೊಟ್ಟು 300 ರೂಪಾಯಿ ಬಾಡಿಗೆ ಅಂತೆ. ಹಾಗಾದ್ರೆ ಜ್ಯೂಸ್ ಸೆಂಟರ್ ಇಟ್ಟಿದ್ದಾರೆ, ಇದು ಬಡವರ? ನಾವು ಈಗಾಗಲೇ 10 ಜನರಿಗೆ ಸಾಂಕೇತಿಕವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಯಾವ ಕಂಡೀಷನ್ ಅಲ್ಲಿ ಕೊಟ್ಟದ್ದು ಮೇಯರೇ? ರೇಖಾ ಮೇಡಮ್, ನಾನು ಇದು ಕೇಳಬೇಕು ನಿಮ್ಗೆ ಸಹ. ಇದು ಯಾವ ಕಂಡೀಷನ್ ಅಲ್ಲಿ ಕೊಟ್ಟಿದ್ದೀರಿ? ನಿಮ್ಮ ಕೈಕಾಲು ಹಿಡಿದು ಕೂಗಿದ್ರಲ್ಲ, ಎಲ್ಲವನ್ನು ಕೊಂಡೋಗಿ ನೀವು ಡಂಪ್ ಮಾಡಿದಿರಲ್ಲ, ಇದನ್ನ ಯಾಕೆ? ಇದು ಕಾಣುದಿಲ್ಲ ನಿಮ್ಗೆ? ಕಂದಾಯ ಇಲಾಖೆಯವರ ಹತ್ರ ಕೇಳುವಾಗ ಕಳ್ಳರಾಗೆ ನನ್ನ ಮೊಬೈಲ್ ಬ್ಲಾಕ್ ಮಾಡಿ ಕೂತ ಸಂತೋಷ್, ಇವನ ಕೈವಾಡ ಏನು ಅಂತ ಇದರಲ್ಲಿ ನೋಡಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಪ್ರತಿಯೊಂದು ಬೀದಿ ಬದಿಯಲ್ಲಿ ಇದ್ದವರನ್ನು ಆ ಸ್ಥಳದಲ್ಲಿ ತಂದು ಕೂತ್ಕೊಳ್ಳಿಸ್ತೇನೆ. ಯಾರೆಲ್ಲ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೀರಿ, ಇದಕ್ಕೆ ಕೊಟ್ಟಿದ್ದೀರಿ, ನೀವು ಲೈಸೆನ್ಸ್ ಮಾಡಿಕೊಂಡು ಅಂಗಡಿಗೆ ನೀವು ಕೊಟ್ಟಿದ್ದೀರಾ, ತೆರವು ಮಾಡದಿದ್ರೆ ಮತ್ತೆ ನೀವು ಇದಕ್ಕೆ ಉತ್ತರ ಜನಗಳು ಕೊಡ್ತಾರೆ, ಇದು ನೆನಪಿಡಿ. ಸುದರ್ಶನ್ ಭಟ್ ಇದು ಅವರ್ದ ಶಾಪ್? ಹಾಂ, ಅವರದೆಯಾ? ಅದೇ ನನಗೆ ಬೇಕಿತ್ತು. ನಾನು ನಿಮ್ಮದು ಅಲ್ಲ, ನೀವು ಬಾಡಿಗೆ ಇರೋದು. ಸುದರ್ಶನ್ ಭಟ್ ಅವ್ರದ್ದು ಈಗ ತರಕಾರಿ ಭಟ್ರಿದ್ದು ಓನರ್ಶಿಪ್, ಇವರು ಬಾಡಿಗೆ ಇರೋದು. ಕನ್ಫ್ಯೂಷನ್ ಇತ್ತು, ಅವರು ಓನರ್ ಹೌದಾ ಅಲ್ವಾ ಅಂತ. ಸುದರ್ಶನ್ ಭಟ್ಟೆ ಓನರ್. ಸರ್ ನಮಸ್ತೆ. ಹಲೋ ಹಲೋ, ಶಶಾಂಕರ್ ಅಲ್ಲ? ಹೌದು. ನಾನಿಲ್ಲಿ ನಿಮ್ಮದು ಪೇಸ್ಟ್ರಿ ಶಾಪಿಗೆ ಬಂದೆ. ನೀವು ಇದು ಲೀಸಿಗೆ ಬಾಡಿಗೆ ಸರ್? ಯಾವುದು? ನೀವು ಈ ಶಾಪ್ ರೆಂಟಿಗೆ ತೊಗೊಂಡದಾ? ಹೌದು. ಜನರು ಹೇಳ್ತಾ ಇದ್ರು ಅದು ಅವರದೇ ಶಾಪ್ ಅಂತ. ನನಗೆ ಮಾತು ಸಹ ಅಲ್ಲ ಇರ್ಬೋದು, ಅವರು ತರಕಾರಿ ಶಾಪಲ್ಲಿದ್ದಾರೆ, ಇಷ್ಟು ದೊಡ್ಡ ಶಾಪಲ್ಲಿ ಅವರು ಇರಲಿಕ್ಕಿಲ್ಲ ಅಂತ ಎಣಿಸಿದೆ. ನೋಡುವಾಗ ರೆಂಟಿಗೆ ಕೊಟ್ಟದಂತ ಗೊತ್ತಾಯಿತು. ಹಾಗೆ ನಿಮಗೇನು ನಮಗೆ ತೊಂದರೆ ಇಲ್ಲ, ನಿಮಗೂ ಅದಕ್ಕೂ ಕನೆಕ್ಷನ್ ಇಲ್ಲ, ನೀವು ರೆಂಟಿಗೆ ಕೊಟ್ಟಿದ್ದೀರಿ, ಅದು ರೆಂಟಿಗೆ ತೊಗೊಂಡಿದ್ದೀರಿ ಎಲ್ಲ. ಮಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ಎಬ್ಬಿಸ್ತಾ ಇದ್ರು. ಇಲ್ಲಿ ಎಬ್ಬಿಸುವಾಗ ಇಡೀ ಮಣ್ಣಗುಡ್ಡೆ ಕಡೆಗೂ ಬಂದು ಎಲ್ಲ ಶಾಪುಗಳನ್ನು ಒಡೆದುಕೊಂಡೋಗಿದ್ರು. ಆಗ ಎಲ್ಲರದ್ದು ಪ್ರಶ್ನೆ ಇತ್ತು, ಇಲ್ಲಿ ಹಾಪ್ಕಾಮ್ಸ್ನ ಹತ್ರ ಒಂದು ಮಿಲ್ಕ್ ಬೂತ್ ಉಂಟು, ಅದರ ಹಿಂದೆ ಒಂದು ಮೆಸ್ಕಾಮ್ನ ಮುಂದೆ ಒಂದು ತರಕಾರಿ ಅಂಗಡಿ ಉಂಟು, ಅದನ್ನು ಯಾಕೆ ತೆಗಿಲಿಲ್ಲ ಅಂತ ಹೇಳುವಾಗ ಆಗ ಎಲ್ಲರೂ ಹೇಳ್ತಾಯಿದ್ರು ಅದಕ್ಕೆ ಲೈಸೆನ್ಸ್ ಉಂಟಂತೆ. ನಾನು ಸಹ ಇಲ್ಲಿನ ಕಂದಾಯ ಅಧಿಕಾರಿ ಹತ್ರ ಕೇಳುವಾಗ ಇಲ್ಲ ಅವರಿಗೆ ಲೈಸೆನ್ಸ್ ಉಂಟು ಕೊಡಿ ಅಂತ ಹೇಳುವಾಗ ಕೊಡ್ತೇನಂತ ಹೇಳ್ತಿದ್ರು. ಆದರೆ ಇಲ್ಲಿದ್ದು ಕಂದಾಯ ಅಧಿಕಾರಿ ರೆವೆನ್ಯೂ ಇನ್ಸ್ಪೆಕ್ಟರ್ ಸಂತೋಷ್ ಅಂತ ಇದ್ದ. ಸಂತೋಷ್ ಹತ್ರ ನಾನು ಕೇಳುವಾಗ ಕೊಡ್ತೇನೆ ಹೇಳುವಾಗ ಕೊಡಲಿಲ್ಲ, RTIಯಲ್ಲಿ ದಾಖಲೆ ಕೇಳುವಾಗ ಸಹ ಕೊಡಲಿಲ್ಲ. ಆನಂತರ ಈಗ ನನಗೆ ದಾಖಲೆ ಸಿಕ್ಕಿತು. ನೋಡುವಾಗ ಆ ಶಾಪಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಗರ ಪಾಲಿಕೆಯಿಂದ. ಮಿಲ್ಕ್ ಬೂತಿಗೆ ಟೆಂಪ್ರರಿ ಆಗಿ 3 ವರ್ಷ ಕೊಟ್ಟಿದ್ದಾರೆ, ನೆಲ ಬಾಡಿಗೆಗೆ ನಗರ ಪಾಲಿಕೆಗೆ ಆ ಶಾಪನ್ನು ಕೊಟ್ಟಿದ್ದಾರೆ. ಮಿಲ್ಕ್ ಬೂತು ಕೊಟ್ಟ ಶಾಪಲ್ಲಿ ಈಗ ಗೂಡಂಗಡಿ ಮಾಡಿಕೊಂಡು ಇಡೀ ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ. ನಮಗೆ ಅವರ ಹೊಟ್ಟೆ ಹೊಡೆಯುವ ಕೆಲಸ ಅಲ್ಲ. ಅವರು ಸುದರ್ಶನ್ ಭಟ್ ಅಂತ ದೇರೆಬೈಲ್ ಕೊಂಚಾಡಿಯವರು ನಾಕನ್ನಿಕಾ ದೇವಸ್ಥಾನದ ಹತ್ರ ಇಲ್ಲಿ ವ್ಯಾಪಾರ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ, ತರಕಾರಿ ವ್ಯಾಪಾರ ಗೂಡಂಗಡಿಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಎಲ್ಲರನ್ನು ತೆರವು ಮಾಡುವಾಗ ಅದನ್ನು ಯಾಕೆ ಮಾಡಲಿಲ್ಲ ಅಂತ ಹೇಳುವಾಗ ನನಗೂ ಒಂದು ಮಾಹಿತಿ ಸಿಕ್ಕಿತು. ಮೇಡಮ್ ಅವರೇನು ಪಾಪದವರಲ್ಲ, ನಗರ ಪಾಲಿಕೆಯಲ್ಲಿ ಅವರದ್ದು ತೆಗಿಲಿಲ್ಲ, ಲೈಸೆನ್ಸ್ ಉಂಟಂತ ಎಲ್ಲ ಸುಮ್ಮನೆ ಕೂತಿದ್ದಾರೆ, ಯಾರ್ದ ಇನ್ಫ್ಲುಯೆನ್ಸ್ ಇರಬೇಕು ಅಂತ ಹೇಳುವಾಗ ನಾನು ಕೆಲವು ದಾಖಲೆಗಳನ್ನು ನೋಡುವಾಗ ಅವರಿಗೆ ಈ ಒಂದು ದೊಡ್ಡ ಗುರ್ಜಿ ಸೆಂಟ್ರಲ್ಲಿ ಕಮರ್ಷಿಯಲ್ ಶಾಪು ಸುದರ್ಶನ್ ಭಟ್ನ ಹೆಸರಿಗೆ ಉಂಟು, ಅವರು ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿತು. ಆದರೂ ಮಾಹಿತಿಯ ಪ್ರಕಾರ ನಾನು ದಾಖಲೆ ತೆಗೆದು ನೋಡುವಾಗ ಈ ಒಂದು ಶಾಪ್ ಡೋರ್ ನಂಬರ್ ತೆಗೆದು ನೋಡುವಾಗ ಈ ಒಂದು ಶಾಪ್ ಸುದರ್ಶನ್ ಭಟ್ರ ಸೇರಿಗೆ ಅಂತ ಶಾಪ್. ಈಗ ಅವರು ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಶಾಪ್ ಬಾಡಿಗೆ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ, ಒಬ್ಬನಿಗೆ ಇಷ್ಟು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಅಂಗಡಿ ಇದ್ದ ನಂತರ ಸಹ, ಈ ಅಧಿಕಾರಿಯವರ ಹತ್ರ ಹೇಳಿದ ನಂತರ ಸಹ ಅವರ ಅಲ್ಲಿ ಅಂಗಡಿ ತೆರವು ಮಾಡದೆ ಪುನಃ ನಗರ ಪಾಲಿಕೆಯಿಂದ ಅವರಿಗೆ ತಿಂಗಳಿಗೆ ಇಷ್ಟು ಬಾಡಿಗೆ ಅಂತ ತರಕಾರಿ ಅಂಗಡಿಗೆ ಗೂಡಂಗಡಿ ಕೊಡುವುದಾದರೆ ಇದು ಎಷ್ಟು ಸರಿ? ಒಂದು ವೇಳೆ ನಗರ ಪಾಲಿಕೆಯಲ್ಲಿ ಸ್ಥಾಯಿ ಕಮಿಟಿಯಲ್ಲಿ ಇದನ್ನು ಪಾಸ್ ಮಾಡಿ ಕೊಟ್ಟಿದ್ದಾರೆ, ಕಮಿಷನರಿಗೆ ಸುದರ್ಶನ್ ಭಟ್ ನನಗೆ ಗೂಡಂಗಡಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಪತ್ರ ಬರೆದಿದ್ರು, ಸ್ಥಾಯಿ ಕಮಿಟಿಗೆ ಇದನ್ನು ಕಳಿಸಿದ್ರು. ಸ್ಥಾಯಿ ಕಮಿಟಿದು ಅಧ್ಯಕ್ಷ ಆಗ ಶಕೀಲ ಕಾವ. ಇದನ್ನು ಅವರು ಪರೀಕ್ಷೆ ಮಾಡಲಿಲ್ವಾ? ಇಲ್ಲಿಯ ಕಾರ್ಪೊರೇಟರ್ ಸಂಧ್ಯಾ ಆಚಾರ್ಯ ಇದ್ದಾರೆ, ಸಂಧ್ಯಾ ಆಚಾರ್ಯರ ಗಮನಕ್ಕೆ ತರಲಿಲ್ವಾ? ಸಂಧ್ಯಾ ಆಚಾರ್ಯರ ಹತ್ರ ಮಾತಾಡುವಾಗ ಅವರು ಹೇಳಿದರು, ನಾನು ಕಮಿಷನರಿಗೆ ಪತ್ರ ಬರೆದು ಕೊಟ್ಟಿದ್ದೇನೆ, ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ದೇನೆ, ಅವರಿಗೆ ಅಲ್ಲಿ ತರಕಾರಿ ಅಂಗಡಿಗೆ ಕೊಡಬಾರದು, ಅವರಿಗೆ ಬೇರೆ ಶಾಪ್ ಉಂಟಂತ ಅಬ್ಜೆಕ್ಷನ್ ಹಾಕಿದ್ದು ಹೇಳುವಾಗ ಒಂದು ಜನಪ್ರತಿನಿಧಿಯ ಮಾತು ಕೇಳದೆ ಕಮಿಷನರ್ ಆಗಲಿ ಕಂದಾಯ ಇಲಾಖೆ ಆಗಲಿ ಸ್ಥಾಯಿ ಕಮಿಟಿಯಲ್ಲಿ ಇದ್ದ ಅಧ್ಯಕ್ಷರಾಗಿದ್ದ ಶಕೀಲ ಕಾವ ಯಾವ ರೀತಿಯಲ್ಲಿ ಇದನ್ನು ಕೊಟ್ಟದಕ್ಕೆಲ್ಲ ಒಬ್ಬನಿಗೆ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಇಷ್ಟು ದೊಡ್ಡ ಶಾಪ್ ಬಾಡಿಗೆಗೆ ಕೊಟ್ಟು ಅಲ್ಲಿ ನಗರ ಪಾಲಿಕೆಯಿಂದ ನೀವು ಟೆಂಪರರಿ ಮಿಲ್ಕ್ ಬೂತಿಗೆ ಅಂತ ಕೊಟ್ಟು ತರಕಾರಿ ಅಂಗಡಿ ಮಾಡಲಿಕ್ಕೆ ಕೊಡೋದಾದರೆ
ನಾನಿದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಬೀದಿ ಬದಿಯಲ್ಲಿ ಇದ್ದವರನ್ನು ಆ ಸ್ಥಳದಲ್ಲಿ ತಂದು ಕೂತ್ಕೊಳ್ಳಿಸ್ತೇನೆ. ಯಾರೆಲ್ಲ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೀರಿ, ಇದಕ್ಕೆ ಕೊಟ್ಟಿದ್ದೀರಿ, ನೀವು ಲೈಸೆನ್ಸ್ ಮಾಡಿಕೊಂಡು ಅಂಗಡಿಗೆ ನೀವು ಕೊಟ್ಟಿದ್ದೀರಾ, ತೆರವು ಮಾಡದಿದ್ರೆ ಮತ್ತೆ ನೀವು ಇದಕ್ಕೆ ಉತ್ತರ ಜನಗಳು ಕೊಡ್ತಾರೆ. ಇದು ನೆನಪಿಡಿ. ನಾವು ಯಾವುದು ಆಧಾರ ರಹಿತ ಮಾತಾಡುವುದಿಲ್ಲ. ಮೊನ್ನೆನೂ ನಾನು 2 ಸಲ ಕಂದಾಯ ಇಲಾಖೆಯವರ ಹತ್ರ ಕೇಳುವಾಗ ಕಳ್ಳರಾಗೆ ನನ್ನ ಮೊಬೈಲ್ ಬ್ಲಾಕ್ ಮಾಡಿ ಕೂತ ಸಂತೋಷ್, ಇವನ ಕೈವಾಡ ಏನು ಅಂತ ಇದರಲ್ಲಿ ನೋಡಬೇಕು. ಇದರ ಬಗ್ಗೆ ಕಮಿಷನರ್ ತನಿಖೆ ಮಾಡಿ ಜನರಿಗೆ ಎಲ್ಲರನ್ನು ನೀವು ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸಿ ಇಂಥವರಿಗೆ ನೀವು ಶಾಪ್ ಕೊಡೋದಾದ್ರೆ ಈ ಮಂಗಳೂರು ನಗರ ಪಾಲಿಕೆ ಎಲ್ಲಿದೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇದನ್ನು ಪ್ರಶ್ನೆ. ಒಂದು ವೇಳೆ ತೆರವು ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಗರ ಪಾಲಿಕೆಗೆ ಬಂದು ಯಾವ ಅಧಿಕಾರಿ ಇದಕ್ಕೆ ಕೊಟ್ಟಿದ್ದಾನೆ, ಕುಮ್ಮಕ್ಕು ನಿಂತಿದ್ದಾನೆ, ಕಳ್ಳರಾಗೆ ಮಾಡ್ತಾನೆ, ಕಮಿಷನ್ ದಂಧ ಮಾಡ್ತಾನೆ, ಇವರನ್ನು ನಾವು ಇನ್ನು ಹೊರಗೆ ತರಬೇಕಾದೀತು. ಎಚ್ಚರಿಕೆ. ಬೆಲೆಗೊಪ್ಪುನೆ ಏನು ಸಂಬಳ? ಸಂಬಳ ಅಂಜಿ 300 ರೂಪಾಯಿ ದಿನಕ್ಕೆ 300 ಇದಾದೆ ಮನ್ ಪೇರು ಆಮ್ಲೆಟ್ ಅವು ಏರ್ ಮನ್ಪು ಅವನೆತ್ತ ಉಲಾಯಿ ಒಂಜೆ ಅಂಗಡಿ ಏರೆ ಬಾಡಿ ಗೊರ್ಪೇರ ಮಾಡು ಒಟ್ಟಿಗೆ ಗೂಡು ಬೇತೆ. ಮೊನ್ನೆ ಮೇಯರ್ ಸುಧೀರ್ ಕಣ್ಣೂರು ಹೇಳಿದರು, ನಾವು 10 ಎಂತ ಮಾರ್ಗ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಸಾಂಕೇತಿಕವಾಗಿ ಒಂದು ಗುರುತಿನ ಚೀಟಿ ಕೊಟ್ಟಿದ್ದೇವೆ ಅಂತ. ಅವರು 18 ಷರತ್ತುಬದ್ಧ ಕಂಡೀಷನ್ಗಳಿಗೆ ಒಪ್ಪಿಕೊಂಡ ನಂತರ ನಾವು ಗುರುತು ಚೀಟಿ ಕೊಟ್ಟಿದ್ದೇವೆ ಅಂತ ಹೇಳಿದರು. ನಾವು ಈಗಾಗಲೇ 10 ಜನರಿಗೆ ಸಾಂಕೇತಿಕವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ದುರದೃಷ್ಟ ಏನಂತ ಹೇಳಿದರೆ, ನಮ್ಮಲ್ಲಿ ಈಗಾಗಲೇ ಅದಕ್ಕೆ ಪೂರಕವಾಗಿ ನಾವು ಅವರಿಗೆ ಗುರುತಿನ ಚೀಟಿ ಕೊಡಬೇಕಾದ್ರೆ ಒಂದಷ್ಟು ಮಾನದಂಡವು ಕೂಡ ಅದರಲ್ಲಿ ಇದೆ. ನಮ್ಮ 18 ಕಂಡೀಷನ್ ಇದೆ, ಆ ಕಂಡೀಷನನ್ನು ಅವರು ಒಪ್ಪಲಿಲ್ಲ. ಹಾಗಾಗಿ ಯಾರಲ್ಲಿಯೂ ಕೂಡ ಈಗಾಗಲೇ ಕೊಟ್ಟಿರುವಂಥ 10 ಗುರುತಿ ಚೀಟಿ ಬಿಟ್ಟು ಬೇರೆ ಯಾರಿಗೂ ಕೂಡ ನಾವು ಗುರುತಿನ ಚೀಟಿಯನ್ನು ನಾವು ಕೊಡಲಿಲ್ಲ. ಸಾಂಕೇತಿಕವಾಗಿ 10 ಜನಕ್ಕೆ ಕೊಟ್ಟಿದ್ದೀರಲ್ಲ ಬೀದಿ ಬದಿ ವ್ಯಾಪಾರಕ್ಕೆ, ಆ ಸಾಂಕೇತಿಕವಾಗಿ ಕೊಟ್ಟ ಆ ಜನವೇ ನೋಡಿ ಒಬ್ಬರನ್ನು ಕೆಲಸಕ್ಕೆ ಇಟ್ಟು ದಿವಸಕ್ಕೆ 300 ರೂಪಾಯಿ ಸಂಬಳ ಅಂತೆ ಕೆಲಸಕ್ಕಿಟ್ಟು ಜ್ಯೂಸ್ ಸೆಂಟರ್ ಮಾಡುವುದಾದ್ರೆ ಇದು ಯಾವ ಕಂಡೀಷನ್ ಅಲ್ಲಿ ಬರ್ತದೆ? ಇದು ಯಾವ ಕಂಡೀಷನ್ ಅಲ್ಲಿ ಬರ್ತದೆ? ಒಬ್ಬನಿಗೆ ಲೈಸೆನ್ಸ್ ಕೊಟ್ಟ ಮೇಲೆ ಬೀದಿ ಬದಿ ವ್ಯಾಪಾರ ಮಾಡುವುದಾದ್ರೆ ಅವನೇ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬಾಡಿಗೆಗೆ ದಿವಸಕ್ಕೆ ಸಂಬಳ ಕೊಟ್ಟು 300 ರೂಪಾಯಿ ಬಾಡಿಗೆ ಅಂತೆ. ಹಾಗಾದ್ರೆ ಜ್ಯೂಸ್ ಸೆಂಟರ್ ಇಟ್ಟಿದ್ದಾರೆ, ಇದು ಬಡವರ? ಇದು ಜ್ಯೂಸ್ ಸೆಂಟರ್, ಇದು ಒಂದೇ ಮಾಡು ಚಾವಣಿ, ಅದರೊಳಗೆ ಒಂದು ಆಮ್ಲೆಟ್ ಗಾಡಿ ಅಂತ, ಇದು ಯಾರಂತ ಗೊತ್ತಿಲ್ಲ. ಸಂಜೆ ಇದರಲ್ಲಿ ಆಮ್ಲೆಟ್ ಗಾಡಿ ಮಾಡಿ ಇಡ್ತಾರೆ. ಇದು ಯಾವ ಪ್ರೊಸೀಜರ್, ಇದು ಯಾವ ರೂಲ್ಸ್ ಅಲ್ಲಿ? ಈಗ ಜ್ಯೂಸಿನವರದೇ ಆಮ್ಲೆಟ್ ಗಾಡಿ ಅಂತ ನೋಡಬೇಕು. ಇದು ಸಂಜೆ ಓಪನ್ ಆಗೋದು, ಇದು ಹಗಲು ಜ್ಯೂಸ್ ಸೆಂಟರ್, ಒಂದೇ ಚಾವಣಿ, ಇದರಲ್ಲಿ ಸಹ ಬಾಡಿಗೆ ಪಡ್ಕೊಳ್ತಾರಂತ ಗೊತ್ತಿಲ್ಲ. ಸುಧೀರ್ ಕಣ್ಣೂರಿಗೆ ಈಗ ನಾನಿಲ್ಲಿ ಕರ್ಕೊಂಡು ಬರಲೇಬೇಕು. ಯಾವ ಷರತ್ತುಬದ್ಧ ಕಂಡೀಷನ್ ಅಲ್ಲಿ ನೀವು ಈ ಜ್ಯೂಸ್ ಅಂಗಡಿಗೆ ಕೊಟ್ಟಿದ್ದೀರಿ ಅಂತ? ಯಾಕಂದ್ರೆ 10 ಜನಕ್ಕೆ ಯಾವ ಇನ್ಫ್ಲುಯೆನ್ಸ್ ಅಲ್ಲಿ ಯಾವುದರಲ್ಲಿ ಕೊಟ್ಟಿದ್ದೀರಿ ಅಂತ. ಬಾಕಿ 667 ಜನರದ್ದು ನಾವು ಗುರುತಿನ ಚೀಟಿ ಕೊಡಲಿಕ್ಕೆ ರೆಡಿ ಆಗಿರುವಾಗ ಅವರು 18 ಕಂಡೀಷನಿಗೆ ಒಪ್ಪಲಿಲ್ಲ. ಹಾಗಾಗಿ ಸಾಂಕೇತಿಕವಾಗಿ 10 ಜನಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀರಲ್ಲ ಸುಧೀರ್ ಕಣ್ಣೂರು, 10 ಜನರದ್ದು ಎಲ್ಲಿ ಅಡ್ರೆಸ್, ಏನು ಮಾಡ್ತಿದ್ದಾರಂತ ನಿಮಗೆ ಗೊತ್ತಾಗಬೇಕು. ನೀವು ನೋಡುದಿಲ್ಲ, ಆದರೂ ಈಗ ನಾವು ತೋರಿಸಿಕೊಡ್ತಾ ಇದ್ದೇವೆ. ಈಗ ಪಂಪೋಲಲ್ಲಿ ನೀವು ಕೊಟ್ಟ ಗುರುತಿನ ಚೀಟಿಯ ಈ ತಳ್ಳು ಗಾಡಿ ನೋಡಿ, ಇವರು ತಳ್ತಾ ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಇದು ಹಾಸ್ಪಿಟಲ್ ಹತ್ರ ನಿಂತು ಜ್ಯೂಸ್ ಮಾಡ್ತಾ ಇದ್ದಾರೆ. ಇದು ತಳ್ಳುವ ಗಾಡಿಗಳು, ಸ್ಟೋರೇಜ್ ಎಲ್ಲ ಇದರಲ್ಲಿ ಉಂಟು. ನೋಡ್ಕೊಳ್ಳಿ ಒಮ್ಮೆ ಸರಿಯಾಗಿ. ಇನ್ನು 9 ನಾವು ತೋರಿಸ್ತೇವೆ. ಯಾರ ಇನ್ಫ್ಲುಯೆನ್ಸ್ ಅಲ್ಲಿ ಕೊಟ್ಟದ್ದು ನೀವು, ಅಥವಾ ಇದರಲ್ಲಿ ಕಮಿಷನ್ ಮಾಡಿ ಕೊಟ್ಟದ ನೀವು, ಅಥವಾ ಇಷ್ಟು ಬೀದಿ ವ್ಯಾಪಾರಿಗಳನ್ನು ನೀವು ಎಬ್ಬಿಸಿ ಎಲ್ಲ ಹೊಡೆದಾಕಿ ಕೊಂಡೋಗಿ ಅವರು ಷರತ್ತುಗಳಿಗೆ ಒಪ್ಪುದಿಲ್ಲ ಅಂತ ಹೇಳುವ ನೀವು, ಈ 10 ಜನ ಯಾವ ಷರತ್ತಿಗೆ ಒಪ್ಪಿದ್ದಾರೆ ಅಂತ ನಾವೀಗ ಲೈವ್ ಆಗಿ ತೋರಿಸ್ತೇವೆ ನಿಮಗೆ. ಯಾವ ಕಂಡೀಷನ್, 18 ಕಂಡೀಷನ್ ನಿಮ್ದು ಯಾವುದು ಒಂದು ಕಂಡೀಷನ್ ಪೂರೈಸಿದ್ದಾರೆ ಅಂತ ನಮಗೆ ನೋಡಬೇಕು. ನೀವು ಬೀದಿ ಬದಿ ವ್ಯಾಪಾರಸ್ಥರನ್ನು ಇಷ್ಟು ಜನವನ್ನು ಎಬ್ಬಿಸುವಾಗ ಕೆಲವು ತಾಯಿಯಂದಿರು ನಿಮ್ಮ ಕೈಕಾಲಿಡ್ದು ಕೂಗಿದ್ರು ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ನೀವು ಯಾವುದೇ ವ್ಯವಸ್ಥೆ ಮಾಡಿಕೊಡದೆ ಅವರದೆಲ್ಲ ಸಾಮಾನುಗಳನ್ನು ಲೂಟಿ, ಅವರ ಶೆಡ್ ಲೂಟಿ, ಅವ್ರು ಏನೆಲ್ಲ ದಾಸ್ತಾನು ಮಾಡಿದ ಸಾಮಾನು ಎಲ್ಲ ನೀವು ಕೊಂಡೋಗಿದ್ದೀರಲ್ಲ. ಈಗ ಇದು ಕೊಟ್ಟಿದ್ದೀರಿ, ಇದು ಬಡವರ? 300 ರೂಪಾಯಿ ದಿವಸಕ್ಕೆ ಸಂಬಳ ಕೊಟ್ಟು ಜ್ಯೂಸ್ ಸೆಂಟರ್ ಮಾಡುವುದಾದ್ರೆ ನೀವು 10 ಜನಕ್ಕೆ ನೀವು ಸಾಂಕೇತಿಕವಾಗಿ ನಾವು ಕಂಡೀಷನ್ ಇದ್ದವರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದಿರಲ್ಲ ನೀವು. ಇದು ಯಾವ ಕಂಡೀಷನ್ ಅಲ್ಲಿ ಕೊಟ್ಟದ್ದು ಮೇಯರ್ ರೇಖಾ ಮೇಡಮ್? ನಾನಿದು ಕೇಳಬೇಕು ನಿಮ್ಗೆ ಸಹ, ಇದು ಯಾವ ಕಂಡೀಷನ್ ಅಲ್ಲಿ ಕೊಟ್ಟಿದ್ದೀರಿ? 10 ಜನಕ್ಕೆ ರಾಜ್ಯೋತ್ಸವದಂದು ಕರೆದು ನೀವು ಸಾಂಕೇತಿಕವಾಗಿ ಕಾರ್ಡ್ ಕೊಟ್ಟಿದ್ದೀರಲ್ಲ, ಅದು ಸಹ ಹೇಳಿದಿರಲ್ಲ. 667 ಜನ ಯಾವುದೇ ನಮ್ಮ ಷರತ್ತುಗಳಿಗೆ ಒಪ್ಪಲಿಲ್ಲ, 10 ಜನಕ್ಕೆ ಕೊಟ್ಟಿದ್ದೀರಿ ಅಂತ. ಇದು ಯಾವ ಷರತ್ತು ಅಂತ ಹೇಳ್ಬೇಕಲ್ಲ ನೀವು? ಯಾವ ಷರತ್ತಿನ ಪ್ರಕಾರ ಈ ಒಂದು 10 ಜನರಿಗೆ ನೀವು ಕೊಟ್ಟಿದ್ದೇವೆ?
ಹಾಗಾದ್ರೆ ಬಾಕಿಯವರಿಗೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ನಿಮಗೆ ಕಣ್ಣಿಗೆ ಕಾಣುದಿಲ್ಲ? ನಿಮ್ಮ ಕೈಕಾಲು ಹಿಡಿದು ಕೂಗಿದ್ರಲ್ಲ, ಎಲ್ಲವನ್ನು ಕೊಂಡೋಗಿ ನೀವು ಡಂಪ್ ಮಾಡಿದಿರಲ್ಲ, ಇದನ್ನ ಯಾಕೆ ಇದು ಕಾಣುದಿಲ್ಲ ನಿಮ್ಗೆ? ಈಗ ನಾವು ತೋರಿಸ್ತೇವೆ 10 ಜನರು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನೋಡುವ. ಎಲ್ಲರನ್ನು ನೀವು ತೆರವು ಮಾಡಬೇಕು, 10 ಜನರು ನೋಡೋ ನೀವು ಹೇಗೆ ಐಡಿ ಕೊಡ್ತೀರಂತ ನಾವು ನೋಡ್ತೇವೆ. ಇಲ್ಲಿ ನೋಡಿ, ಬೀದಿ ಬದಿ ವ್ಯಾಪಾರದವರದು ಎಲ್ಲ ನೀವು ಫ್ರಿಡ್ಜ್ ಅದು ಇದು ಏನು ಐಸ್ ಇದೆಲ್ಲ ಇದ್ದದನ್ನು ಎತ್ತುಕೊಂಡು ಹೋಗಿದ್ದೀರಲ್ಲ. ಈಗ ನೋಡಿ, ದೊಡ್ಡ ಫ್ರಿಡ್ಜ್ ಅನ್ನು ಅಡ್ಡ ಇಟ್ಟು ನೋಡಿ, ಇದ್ರೊಳಗೆ ಐಸ್ ಕಲ್ಲೆಲ್ಲ, ಇದು ಯಾವ ಹೈಜಿನಿಕ್? ಇದು ರೇಖಾ ಮೇಡಮ್ ನೋಡ್ಬೇಕು, ಇದು ಯಾವ ಹೈಜಿನಿಕ್ ಅಂತ. ಪಾಪದವ್ರದ್ದೆಲ್ಲ ಎತ್ತಿಕೊಂಡು ಹೋಗಿದ್ದೀರಲ್ಲ ನೋಡಿ, ಇವರೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ. ಇದು ತಳ್ಳುಗಾಡಿಯ ಸಾಂಕೇತಿಕವಾಗಿ ಕೊಟ್ಟದ್ದು ನೋಡಿ ಒಮ್ಮೆ ಬಂದು.